ನಮಸ್ಕಾರ ವೀಕ್ಷಕರೇ. ಕಲ್ಕಿ ಫಿಲ್ಮ್ಸ್‌ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಸ್ಯ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್‌ನಲ್ಲಿ ಮೀನಾ ಕ್ರಿಷ್‌ಗೆ ತಿಂಡಿ ತಿನ್ನಿಸ್ತಿರ್ತಾಳೆ. ಆಗ ರೋಹಿಣಿ ಕ್ರಿಷ್‌ಗೆ ಅಂತ ಹಾಲ್ ತಗೊಂಡ್ ಬರ್ತಾಳೆ. ಮೀನಾ ತಿನ್ನಿಸ್ತಿರೋದ್ನ ನೋಡಿ ರೋಹಿಣಿ ಬೇಜಾರಾಗ್ತಾಳೆ. ನಿನ್ಗೆ ಹಾಲ್ ತಗೊಂಬರ್ತೀನಿ ಇರು ಅಂತ ಹೇಳಿ ಮೀನಾ ಹೋಗ್ತಿರ್ತಾಳೆ. ಆಗ ಮೀನಾ ಅವ್ರೆ, ನೀವು ಹೂ ಕೊಡೋದಿಕ್ ಹೋಗ್ಲಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಇಲ್ಲ ರೋಹಿಣಿ ಅವ್ರೆ, ಇವತ್ತೆಲ್ಲೂ ಹೋಗ್ಲಿಲ್ಲ. ಇವ್ರೆಲ್ಲ ಬಂದಿದಾರಲ್ವಾ ಅದಕ್ಕೆ ಇಲ್ಲೇ ಉಳ್ಕೊಂಡೆ. ಕ್ರಿಶ್ ಬೇರೆ ರಾತ್ರಿ ಹಾಗೆ ಮಲ್ಕೊಂಡಿದ್ದ. ಅದಿಕ್ಕೆ ಬೆಳಿಗ್ಗೆ ಬೇಗ ಎದ್ದು ಚಿತ್ರಾನ್ನ ಮಾಡಿ ತಿನ್ನಿಸ್ತಾ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ. ಅದು ನಾನು ಹಾಲ್ ಬಿಸಿ ಮಾಡ್ದೆ. ಅದಿಕ್ಕೆ ಈ ಹುಡ್ಗನ್ಗೆ ಕೊಡೋಣ ಅಂತ ಬಂದೆ ಅಂತ ರೋಹಿಣಿ ಹೇಳ್ತಾಳೆ. ಕೊಡಮ್ಮ ನಾನ್ ಕುಡಿಸ್ತೀನಿ ಅಂತ ಹಾಲ್ನ ಪ್ರಮೀಳಾ ಇಸ್ಕೊಂತಾಳೆ. ಮೀನಾ ಅವ್ರೆ, ನೀವು ಹೂ ಕೊಟ್ಟಿಲ್ಲ ಅಂದ್ರೆ ನಿಮ್ ರೆಗ್ಯುಲರ್ ಕಸ್ಟಮರ್ಸ್ ಏನು ಹೇಳಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಇಲ್ಲ, ಅವ್ರಿಗೆಲ್ಲ ನಮ್ ತಾಯಿಗೆ ಹೂ ಕೊಡೋದಕ್ಕೆ ಹೇಳಿದೀನಿ ಅಂತ ಮೀನಾ ಹೇಳ್ತಾಳೆ. ಓ, ಹಾಗಿದ್ರೆ ನೀವು ಇವತ್ತೆಲ್ಲೂ ಹೊರಗಡೆ ಹೋಗ್ತಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಇಲ್ಲ, ಆದ್ರೆ ನೀವ್ಯಾಕ್ ಇದನ್ನೆಲ್ಲ ಕೇಳ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ. ಅದು ಸುಮ್ನೆ ಹಾಗೆ ಕೇಳ್ದೆ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಅಂತ ಹೇಳಿ ಮೀನಾ ಬಾಗ್ಲಾಕೊಂಡು ಹೊರಗಡೆ ಹೋಗ್ತಾಳೆ. ಮೀನಾ ಹೋಗ್ತಿದ್ದಾಗೆ ಏನ್ ನಡೀತಾ ಇದೆ ಇಲ್ಲಿ ಅಂತ ರೋಹಿಣಿ ಪ್ರಮೀಳಾನ ಕೇಳ್ತಾಳೆ. ಏನಮ್ಮ ಅಂತ ಪ್ರಮೀಳಾ ಹೇಳ್ತಾಳೆ. ನಾನ್ ಮಾಡ್ಬೇಕಾಗಿರೋದನ್ನೆಲ್ಲ ಮೀನಾ ಮಾಡ್ತಾ ಇದ್ದಾಳೆ ಅಂತ ರೋಹಿಣಿ ಹೇಳ್ತಾಳೆ. ನೀನ್ ಮಾಡ್ತಾ ಇಲ್ವಲ್ಲ, ಅದಕ್ಕೆ ಮೀನಾ ಮಾಡ್ತಾ ಇದ್ದಾಳೆ. ಕ್ರಿಶ್ ಅಂದ್ರೆ ಮೀನಾಗೆ ತುಂಬಾ ಇಷ್ಟ ಅಂತ ಪ್ರಮೀಳಾ ಹೇಳ್ತಾಳೆ. ಏನಮ್ಮ ನಿನ್ ಮಾತಿನ ಅರ್ಥ? ಅಂದ್ರೆ ಇವನ್ ಮೇಲೆ ನನ್ಗೆ ಪ್ರೀತಿ ಇಲ್ಲ ಅಂತನಾ ಅಂತ ರೋಹಿಣಿ ಕೇಳ್ತಾಳೆ. ಕ್ರಿಶ್ ಖುಷಿಯಾಗಿದ್ದಾನೆ, ಅದನ್ನ ನೋಡಿ ಸಂತೋಷ ಪಡುವಂತ ಪ್ರಮೀಳಾ ಹೇಳ್ತಾಳೆ. ಪ್ರಮೀಳಾ ಹೇಳಿದ ಮಾತು ಕೇಳಿ ರೋಹಿಣಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಪೂಜಾ ಮೀನನ್ಗೆ ಕಾಲ್ ಮಾಡಿ ಹಲೋ ಮೀನಾ ಅವ್ರೆ ಅಂತ ಹೇಳ್ತಾಳೆ. ಹೌದು, ಮೀನಾನೇ ಮಾತಾಡ್ತಾ ಇರೋದು. ನೀವ್ ಯಾರು ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಮೀನಾ ಅವ್ರೆ, ನಾನು ಪೂಜಾ ಅಂತ ಪೂಜಾ ಹೇಳ್ತಾಳೆ. ಯಾವ ಪೂಜಾ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಮೀನಾ ಅವ್ರೆ, ಅವಾಗ್ಲೇ ನನ್ನ ಮರ್ತೋಗ್ಬಿಟ್ರಾ? ನಾನು ರೋಹಿಣಿ ಫ್ರೆಂಡ್ ಪೂಜಾ ಅಂತ ಪೂಜಾ ಹೇಳ್ತಾಳೆ. ಅಯ್ಯೋ ನೀವಾ? ರೋಹಿಣಿ ಅವ್ರ ಫೋನ್ ಕನೆಕ್ಟ್ ಆಗ್ಲಿಲ್ವಾ? ಅವ್ರಿಗೇನಾದ್ರೂ ಫೋನ್ ಕೊಡ್ಬೇಕಾ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಬೇಡ, ನಾನ್ ನಿಮ್ಮ ಹತ್ರ ಮಾತಾಡ್ಬೇಕು ಅಂತಾನೆ ಅವಳ ಹತ್ರ ಫೋನ್ ನಂಬರ್ ಇಸ್ಕೊಂಡಿದ್ದು ಅಂತ ಪೂಜಾ ಹೇಳ್ತಾಳೆ. ಹೇಳಿ ಏನ್ ವಿಷಯ ಅಂತ ಮೀನಾ ಕೇಳ್ತಾಳೆ. ಏನಿಲ್ಲ ಮೀನಾ ಅವ್ರೆ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಹೂ ಕಟ್ಟೋ ಕಾಂಪಿಟೇಷನ್ ಇಟ್ಕೊಂಡಿದ್ದಾರೆ. ಯಾರು ಫಾಸ್ಟ್ ಆಗಿ ಹೂ ಕಟ್ತಾರೋ ಅವ್ರಿಗೆ ಫಸ್ಟ್ ಪ್ರೈಸು. ಮೀನಾ ಅವ್ರೆ, ನೀವು ಹೆಲ್ಪ್ ಮಾಡ್ತೀರಾ ಅನ್ನೋ ನಂಬಿಕೆಯಲ್ಲಿ ನಾನು ನನ್ನ ಹೆಸರನ್ನ ಕೊಟ್ಬಿಟ್ಟಿದೀನಿ ಅಂತ ಪೂಜಾ ಹೇಳ್ತಾಳೆ. ನಾನ್ ಹೆಲ್ಪ್ ಮಾಡ್ಬೇಕಾ? ನಿಮ್ಗೆ ಹೂ ಕಟ್ಟೋದಕ್ ಬರಲ್ವಾ ಅಂತ ಮೀನಾ ಕೇಳ್ತಾಳೆ. ಇಲ್ಲ ಮೀನಾ ಅವ್ರೆ ಅಂತ ಪೂಜಾ ಹೇಳ್ತಾಳೆ. ಮತ್ತ್ಯಾಕ್ ಹೆಸರು ಕೊಟ್ರಿ ಅಂತ ಮೀನಾ ಕೇಳ್ತಾಳೆ. ಮೀನಾ ಅವ್ರೆ, ಇದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ. ಬೇರೆ ಯಾವ್ದಾದ್ರು ಕಾಂಪಿಟೇಷನ್ ಇದ್ದಿದ್ರೆ ಖಂಡಿತ ಅದ್ರ ಕಡೆ ಡೈವರ್ಟ್ ಆಗಿ ಹೋಗ್ತಿದ್ದೆ. ಆದ್ರೆ ಇರೋದ್ರಲ್ಲಿ ಇದೊಂದೇ ನನ್ಗೆ ಈಸಿ ಅನ್ಸಿದ್ದು ಅಂತ ಪೂಜಾ ಹೇಳ್ತಾಳೆ. ಹೂ ಕಟ್ಟೋದು ಅಷ್ಟೊಂದ್ ಈಸಿ ಅಲ್ಲ ಪೂಜಾ ಅವ್ರೆ ಅಂತ ಮೀನಾ ಹೇಳ್ತಾಳೆ. ಅದಿಕ್ಕೆ ಅಲ್ವಾ ನಾನ್ ನಿಮ್ಗೆ ಹೇಳ್ಕೊಡಿ ಅಂತ ಹೇಳ್ತಾ ಇರೋದು. ಮೀನಾ ಅವ್ರೆ, ಪ್ಲೀಸ್ ಮೀನಾ ಅವ್ರೆ, ನೀವೇ ನನ್ಗೆ ಹೇಳ್ಕೊಡ್ಬೇಕು ಅಂತ ಪೂಜಾ ಹೇಳ್ತಾಳೆ. ಇಂಟರ್ನೆಟ್ ಯುಗ ಇದು, ಎಲ್ಲಾ ರೀತಿ ಪಾಠನೂ ಅದ್ರಲ್ಲೇ ಮಾಡ್ತಾರಲ್ಲ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಮೀನಾ ಅವ್ರೆ, ಅದ್ರಲ್ಲಿ ಟೆಕ್ನಿಕ್ಸ್ ಎಲ್ಲ ಗೊತ್ತಾಗಲ್ಲ. ನೀವು ಲೈವ್ ಅಲ್ಲಿ ಹೇಳ್ಕೊಟ್ರೇನೆ ನಾನು ನೀಟಾಗಿ ಕಲಿಯೋದು. ಪ್ಲೀಸ್ ನೀವೇ ಹೇಳ್ಕೊಡಿ ಅಂತ ಪೂಜಾ ಹೇಳ್ತಾಳೆ. ನಾನ್ ಅಲ್ಲಿಗ್ ಬರ್ಬೇಕಾ? ಪೂಜಾ ಅವ್ರೆ, ಒಂದ್ ಕೆಲ್ಸ ಮಾಡಿ, ನೀವೇ ಇಲ್ಲಿಗ್ ಬಂದ್ಬಿಡಿ ಅಂತ ಮೀನಾ ಹೇಳ್ತಾಳೆ. ನನಗ್ ಗೊತ್ತು ಈ ಟೈಮಲ್ಲಿ ನಿಮ್ಗೆ ಬಿಸ್ನೆಸ್ ಇರುತ್ತೆ ಅಂತ. ಒಂದ್ ಕೆಲ್ಸ ಮಾಡಿ, ನಿಮ್ ವ್ಯಾಪಾರದಲ್ಲಿ ಎಷ್ಟು ಲಾಸ್ ಆಗುತ್ತೆ ಅಂತ ಹೇಳಿ ಅದನ್ನ ನಾನೇ ಕೊಟ್ಬಿಡ್ತೀನಿ ಅಂತ ಪೂಜಾ ಹೇಳ್ತಾಳೆ. ನೀವು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ನಾನ್ ನಿಮ್ಗೆ ಹೇಳ್ಕೊಡೋದೇ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಅಯ್ಯಯ್ಯೋ ಹಂಗೆಲ್ಲ ಹೇಳ್ಬೇಡಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ತಪ್ಪಾಯ್ತು. ನೀವಿಲ್ಗೆ ಬರಕ್ ಆಗಲ್ಲ ಅಂತ ಹೇಳಿದ್ದಕ್ಕೆ ಅಷ್ಟೇ ನಾನು ಹಾಗೆ ಹೇಳಿದ್ದು ಅಂತ ಪೂಜಾ ಹೇಳ್ತಾಳೆ. ಅದು ಬೇರೆ ಕಾರಣಕ್ಕೆ, ಮನೆಗೆ ಸ್ವಲ್ಪ ಬೇಕಾದವ್ರು ಬಂದಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಅದ್ ನನಗ್ ಗೊತ್ತಿದೆ ಅಂತ ಪೂಜಾ ಹೇಳ್ತಾಳೆ. ಪೂಜಾ ಹೇಳಿದ ಮಾತ್ ಕೇಳಿ ಮೀನಾ ಶಾಕ್ ಆಗ್ತಾಳೆ. ಪೂಜಾ ಅವ್ರೆ, ನಿಮ್ಗೆ ಹೇಗ್ ಗೊತ್ತು ಅಂತ ಮೀನಾ ಕೇಳ್ತಾಳೆ. ಅದು ರೋಹಿಣಿ ಹೇಳಿದ್ಲು. ಯಾವ್ದೋ ಪುಟ್ಟ ಹುಡ್ಗ ಕಣ್ಣು ಹೇಟಾಗಿದೆ, ಅವರು ಮತ್ತೆ ಅವ್ರ ಅಜ್ಜಿ ಮನೆಗ್ ಬಂದಿದ್ದಾರೆ ಅಂತ ಪೂಜಾ ಹೇಳ್ತಾಳೆ. ಓಕೆ ಓಕೆ, ಅದಕ್ಕೆ ಹೇಳ್ತಾ ಇರೋದು, ನೀವೇ ಇಲ್ಲಿಗ್ ಬಂದ್ಬಿಡಿ ಅಂತ ಮೀನಾ ಹೇಳ್ತಾಳೆ. ಸರಿ ಅಂತ ಹೇಳಿ ಮತ್ತೆ ಪೂಜಾ ಗಾಬರಿಯಾಗಿ ಇಲ್ಲ 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 ಮೀನವ್ರೆ, ಹಾಗಲ್ಲ. ಅದು ನಾನ್ ಬಂದ್ರೆ ನಿಮ್ ಮತ್ತೆ ಅವರು ಕೋಪ ಮಾಡ್ಕೊಂತಾರೆ. ಅದಕ್ಕೆ ನೀವೇ ಇಲ್ಲಿಗ್ ಬಂದ್ಬಿಡಿ ಅಂತ ಪೂಜಾ ಹೇಳ್ತಾಳೆ. ಸರಿ, ನಾನೇ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಥ್ಯಾಂಕ್ಸ್ ಮೀನಾ ಅವ್ರೆ. ಒಂದ್ ಕೆಲ್ಸ ಮಾಡಿ, ನೀವು ಬನಶಂಕರಿ ಥರ್ಡ್ ಸ್ಟೇಜಿಗೆ ಬಂದು ನನಗೆ ಕಾಲ್ ಮಾಡಿ, ನಾನು ಅಲ್ಲಿಂದ ಗೈಡ್ ಮಾಡ್ತೀನಿ ಆಯ್ತಾ ಅಂತ ಪೂಜಾ ಹೇಳ್ತಾಳೆ. ಸರಿ ಅಂತ ಹೇಳಿ ಮೀನಾ ಕಾಲ್ ಕಟ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಹೌದಣ್ಣ, ಸ್ವಲ್ಪ ಲೇಟ್ ಆಯ್ತು. ಇಲ್ಲಣ್ಣ, ಟ್ರಿಪ್ ಯಾವ್ದು ಬಂದಿಲ್ಲ ಇನ್ನ. ಸರಿ ಅಣ್ಣ, ಆಮೇಲೆ ಯಾವ್ದಾದ್ರು ಟ್ರಿಪ್ ಬಂದ್ರೆ ನಾನು ಅದನ್ನ ಮುಗಿಸ್ಕೊಂಡು ಶೆಡ್ಡಿಗ್ ಬರ್ತೀನಿ ಅಂತ ಹೇಳಿ ಸೂರ್ಯ ಕಾಲ್ ಕಟ್ ಮಾಡ್ತಾನೆ. ಮೀನಾ ಪೂಜನ್ಗೆ ಹೂ ಕಟ್ಟೋದನ್ನ ಹೇಳ್ಕೊಡಕ್ಕೆ ಹೋಗ್ತಿರ್ತಾಳೆ. ಆಗ ಲೇ ಮೀನಾ, ಅವ್ರು ತಿಂಡಿ ತಿಂದ್ರೇನೆ ಅಂತ ಸೂರ್ಯ ಕೇಳ್ತಾನೆ. ಹಾ ರೀ, ಅವ್ರು ತಿಂದ್ರು. ಕ್ರಿಷ್ಗೂ ನಾನೇ ತಿನ್ನಿಸ್ದೆ. ನೀವೆಲ್ಲಾದ್ರೂ ಹೊರಗಡೆ ಹೋಗೋದೇನಾದ್ರೂ ಇದೆಯಾ ಅಂತ ಮೀನಾ ಕೇಳ್ತಾಳೆ. ಇನ್ನೂ ಒಂದ್ ಟ್ರಿಪ್ ಬಂದಿಲ್ಲ ಮೀನಾ, ಬರ್ತಿದ್ದಾಗೆ ಹೊರಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಹಾಗಿದ್ರೆ ನೀವು ಮನೇಲೇ ಇರಿ, ನಾನ್ ಸ್ವಲ್ಪ ಹೊರಗಡೆ ಹೋಗ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಲೇ ಇವತ್ ನೀನು ಎಲ್ಲೂ ಹೋಗಲ್ಲ ಅಂತ ಹೇಳ್ದೆ ಅಂತ ಸೂರ್ಯ ಹೇಳ್ತಾನೆ. ಹೂ ಕೊಡೋಕಲ್ಲ ರೀ,
ಹೂ ಕಟ್ಟದ್ನ ಹೇಳ್ಕೊಡೋದಿಕ್ಕೆ ಅಂತ ಮೀನಾ ಹೇಳ್ತಾಳೆ. ಇದೇನಿದು ಹೊಸ್ದಾಗಿ ಏನ್ ಹೊಸ ಬಿಸ್ನೆಸ್ ಅಂತ ಸೂರ್ಯ ಕೇಳ್ತಾನೆ. ಬಿಸ್ನೆಸ್ ಅಲ್ಲ, ಪೂಜಾ ಅವರು ಫೋನ್ ಮಾಡಿದ್ರು ಅಂತ ಮೀನಾ ಹೇಳ್ತಾಳೆ. ಯಾವ ಪೂಜಾ ಅಂತ ಸೂರ್ಯ ಕೇಳ್ತಾನೆ. ಅದೇ ರೀ, ನಮ್ ರೋಹಿಣಿ ಅವ್ರಿಲ್ವಾ, ಅವ್ರ ಫ್ರೆಂಡ್ ಪೂಜಾ ಅಂತ, ಅವ್ರ ಮನೆವರೆಗೂ ಹೋಗ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಲೇ, ನೀನ್ ಯಾಕೆ ಮೀನಾ ಅವ್ರ ಮನೆಗೆ ಹೋಗ್ಬೇಕು ಅಂತ ಸೂರ್ಯ ಕೇಳ್ತಾನೆ. ಬರೋಕ್ ಹೇಳಿದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ. ಇದನ್ನೆಲ್ಲ ರೋಹಿಣಿ ಹಿಂದೆ ನಿಂತು ಕದ್ದು ಕೇಳಿಸ್ಕೊಂತಿರ್ತಾಳೆ. ಇಲ್ಲ 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 ಇಲ್ಲ, ಇಲ್ಲೇನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಸೂರ್ಯನ್ ಮಾತ್ ಕೇಳಿ ರೋಹಿಣಿ ಶಾಕ್ ಆಗ್ತಾಳೆ. ನಿಮ್ಗೆ ಎಲ್ಲ ಅನುಮಾನನೇ. ಆ ಪೂಜಾ ಇದಾರಲ್ಲ, ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಏನೋ ಫಂಕ್ಷನ್ ಅಂತೆ, ಹೂ ಕಟ್ಟೋ ಕಾಂಪಿಟೇಷನ್ ಇಟ್ಟಿದಾರಂತೆ, ಅದಕ್ಕೆ ಆಕೆ ಹೆಸರು ಕೊಟ್ಟಿದ್ದಾಳಂತೆ ಅಂತ ಮೀನಾ ಹೇಳ್ತಾಳೆ. ಹೂ ಕಟ್ಟಕ್ಕೆ ಕಾಂಪಿಟೇಷನ್ ಅಂತ ಸೂರ್ಯ ಕೇಳ್ತಾನೆ. ಯಾಕ್ರಿ, ಹೂ ಕಟ್ಟಕ್ಕೆಲ್ಲ ಕಾಂಪಿಟೇಷನ್ ಇರಬಾರ್ದಾ? ಅಲ್ಲ, ಕಾರ್ ಓಡ್ಸೋದಕ್ಕೆಲ್ಲ ಕಾಂಪಿಟೇಷನ್ ಇರುತ್ತೆ ಅಂತ ಮೀನಾ ಹೇಳ್ತಾಳೆ. ಅದು ಕಾರ್ ರೇಸು ಮೀನಾ ಅಂತ ಸೂರ್ಯ ಹೇಳ್ತಾನೆ. ಇದು ಫ್ಲವರ್ ರೇಸು ಅಂತ ಅನ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ಹಾ, ಹಾಗಾದ್ರೆ ಇದನ್ನ ಒಲಿಂಪಿಕ್ಸ್ ಸೇರ್ಸೋದಿಕ್ಕೆ ಶಿಫಾರಸ್ ಮಾಡ್ಬೇಕು ನೋಡು ಅಂತ ಸೂರ್ಯ ಹೇಳ್ತಾನೆ. ಅದನ್ನ ನೀವು ನಿಧಾನಕ್ಕೆ ಫೋನ್ ಮಾಡ್ಕೊಳ್ಳಿ, ನನಗ್ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ ಅಂತ ಮೀನಾ ಹೋಗ್ತಿರ್ತಾಳೆ. ಆಗ ಮೀನಾ, ಒಂದ್ ನಿಮಿಷ ಬಾರಮ್ಮ ಇಲ್ಲಿ. ಆ ಹುಡುಗಿಗೆ ಸ್ವಲ್ಪ ಬಾಯಿ ಜಾಸ್ತಿ, ಏನೇನೋ ಮಾತಾಡ್ತಾ ಇರ್ತಾಳೆ ಅಂತ ಸೂರ್ಯ ಹೇಳ್ತಾನೆ. ನಿಮ್ದೇನ್ ಕಮ್ಮಿನಾ ಅಂತ ಮೀನಾ ಹೇಳ್ತಾಳೆ. ಆ ಹುಡ್ಗಿ ಫೋನ್ ಮಾಡಿ ಬರೋಕ್ ಹೇಳಿದ ತಕ್ಷಣ ಹೊರಟ್ಬಿಟ್ಯಾ ನೀನು? ಏನು ಎತ್ತ ಅಂತ ಏನು ಯೋಚನೆ ಮಾಡದೇ ಇಲ್ವೇನೆ ನೀನು ಅಂತ ಸೂರ್ಯ ಕೇಳ್ತಾನೆ. ಅವರು ನನ್ನನ್ನ ನಂಬಿ ಹೆಸರು ಕೊಟ್ಟಿದಾರಂತೆ, ನಮ್ಮನ್ನ ನಂಬಿರೋರ್ನ ಯಾರಿಗೂ ಕೈ ಬಿಡಬಾರ್ದು ಅಂತ ನೀವೇ ಹೇಳ್ತಿರ್ತೀರ ತಾನೆ ಅಂತ ಮೀನಾ ಹೇಳ್ತಾಳೆ. ಇಂಥ ತತ್ವಗಳು ಎಷ್ಟ್ ಬೇಕಾದ್ರೂ ಮಾತಾಡ್ತೀಯಲ್ಲ, ಅಯ್ಯೋ ಎಲ್ಲೋ ಮಿಸ್ ಹೊಡಿತಾ ಇದೆ ಕಣೆ ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ರೀ, ಎಲ್ಲಾ ವಿಷಯದಲ್ಲೂ ಅನುಮಾನ ಒಳ್ಳೇದಲ್ಲ. ನಾನೊಂದ್ 2 ಗಂಟೆಲಿ ಹೂ ಕಟ್ಟೋದ್ನ ಹೇಳ್ಕೊಟ್ಟು ಬಂದ್ಬಿಡ್ತೀನಿ. ಹಾಗೆ ಮಧ್ಯಾಹ್ನಕ್ಕೂ ಸೇರಿ ಅಡ್ಗೆ ಮಾಡಿದೀನಿ. ಕೃಷಿ ಮತ್ತೆ ಅವ್ರ ಅಜ್ಜಿ ಮಲಗಿದ್ದಾರೆ, ಎದ್ದೇಳ್ತಿದ್ದಾಗೆ ಹೇಳ್ಬಿಡಿ ಸರಿನಾ ಅಂತ ಹೇಳಿ ಮೀನಾ ಹೋಗ್ತಿರ್ತಾಳೆ. ಅಲ್ವೇ, ಹೋಗ್ಲೇಬೇಕು ಅಂತ ಹೇಳ್ತೀಯಾ ಅಂತ ಸೂರ್ಯ ಕೇಳ್ತಾನೆ. 2 ಗಂಟೆ ಅಷ್ಟೇ, ಬೇಗ ಹೋಗ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಲೇ, ನೀನ್ ಅಲ್ಲಿಗೆ ಹೋಗ್ತಿದ್ದಾಗೆ ಯಾವ ಅಡ್ರೆಸ್ ಅಲ್ಲಿ ಇರ್ತೀಯ ಅಂತ ನನಗ್ ಫೋನ್ ಮಾಡಿ ಹೇಳು ಆಯ್ತಾ ಅಂತ ಸೂರ್ಯ ಹೇಳ್ತಾನೆ. ಯಾಕೆ ಅಂತ ಮೀನಾ ಕೇಳ್ತಾಳೆ. ಲೇ, ನಿನ್ಗದು ಗೊತ್ತಿಲ್ಲ, ಆ ಪೌಡ್ರ್ ಅಮ್ಮನ್ ಕಡೆಯವ್ರನ್ನ ಯಾರನ್ನೂ ನಂಬಾರ್ದು ಕಣೆ. ಆಮೇಲೆ ನನ್ಗೇನಾದ್ರೂ ಡೌಟ್ ಬಂದು ನಿನಗ್ ಫೋನ್ ಮಾಡಿ ಮೀನಾ ಬಾರಮ್ಮ ಅಂತ ಹೇಳಿದ್ರೆ ತಕ್ಷಣ ಮನೆಗ್ ಬಂದ್ಬಿಡ್ಬೇಕು ಆಯ್ತಾ ಅಂತ ಸೂರ್ಯ ಹೇಳ್ತಾನೆ. ಸರಿ ರೀ, ಆಯ್ತು, ನಾನು ಹೊರಡ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ. ಮೀನಾ ಹೋಗ್ತಿದ್ದಾಗೆ ಆಕೆ ಯಾಕೆ ಮೀನಿಗ್ ಫೋನ್ ಮಾಡಿ ಬರಕ್ ಹೇಳ್ತಾಳೆ ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ರೋಹಿಣಿ ಇದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಶಾಕ್ ನಲ್ಲಿರ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ನೀನ್ ಏನೇ ಹೇಳು ಬೇಬಿ, ಮೀನಾ ಅವ್ರ ಕೈ ರುಚಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಶ್ರುತಿ ಹೇಳ್ತಾಳೆ. ನೀನ್ ಯಾವಾಗ ಅವ್ರ ಕೈ ಕಚ್ಚಿ ರುಚಿ ನೋಡಿದ್ದೆ ಅಂತ ರವಿ ಹೇಳ್ತಾನೆ. ನನ್ ಹಾಗಲ್ವೋ ಹೇಳಿದ್ದು, ನಾನು ಅವ್ರ ಅಡ್ಗೆ ಬಗ್ಗೆ ಹೇಳ್ತಿರೋದು ಅಂತ ಶ್ರುತಿ ಹೇಳ್ತಾಳೆ. ಹೌದು, ಅತ್ಗೆ ಮನೆಗ್ ಬಂದಾಗಿಂದ ನಾನು ಸ್ವಲ್ಪ ತೂಕ ಜಾಸ್ತಿನೇ ಆಗ್ಬಿಟ್ಟಿದೀನಿ, ಅವ್ರ ಅಡ್ಗೆ ತಿಂದು ತಿಂದು. ಇವತ್ತು ಅಷ್ಟೇ ನನ್ ಹೊಟ್ಟೆಗೆ ಸಾಕು ಅನಿಸ್ತು, ಆದ್ರೂ ಇನ್ನೊಂದ್ಸಲ ಹಾಕೊಂಡ್ ತಿನ್ಬಿಟ್ಟೆ ಅಂತ ರವಿ ಹೇಳ್ತಾನೆ. ಬೇಬಿ, ಮುಂದೆ ರೆಸ್ಟೋರೆಂಟ್ ಓಪನ್ ಮಾಡಿದಾಗ ನಾನು ಅವ್ರನ್ನೇ ಹೆಡ್ ಶೆಫ್ ಆಗಿ ಮಾಡ್ತೀನಿ, ಅವಾಗ ಬಿಸ್ನೆಸ್ ಸಖತ್ತಾಗಿ ಓಡುತ್ತೆ ಅಂತ ಶ್ರುತಿ ಹೇಳ್ತಾಳೆ. ಓ, ಅಂದ್ರೆ ನೀನ್ ಹೇಳ್ತಾ ಇರೋದು ನಾನ್ ಚೆನ್ನಾಗ್ ಮಾಡಲ್ಲ ಅಂತನಾ ಅಂತ ರವಿ ಹೇಳ್ತಾನೆ. ಹಾಗಲ್ಲ ಬೇಬಿ, ನೀನು ಚೆನ್ನಾಗೇ ಮಾಡ್ತೀಯಾ, ಬಟ್ ಮೀನಾ ಅವರು ಜಸ್ಟ್ ಆಸಮ್ ಅಪ್ಪ ಅವರು ಅಂತ ಶ್ರುತಿ ಹೇಳ್ತಾಳೆ. ಆಗ ರೋಹಿಣಿ ಬಂದು, ನೀವಿಬ್ರು ಇನ್ನ ಕೆಲ್ಸಕ್ ಹೊರಟಿಲ್ವಾ, ಲೇಟ್ ಆಯ್ತಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಏನಿಲ್ವಲ್ಲ, ನಾವು ನಾರ್ಮಲಿನೂ ಇಷ್ಟೊತ್ತಿಗೆ ಹೊರಡೋದು ಅಂತ ಶ್ರುತಿ ಹೇಳ್ತಾಳೆ. ಸರಿ ಸರಿ, ಬೇಗ ಹೊರಡಿ, ಟ್ರಾಫಿಕ್ ತುಂಬಾ ಜಾಸ್ತಿ ಇರುತ್ತೆ ಗೊತ್ತಲ್ವಾ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ ಅವರೇ, ನೀವು ಪಾರ್ಲರ್ಗೆ ಹೊರಡಲ್ವಾ ಅಂತ ಶ್ರುತಿ ಕೇಳ್ತಾಳೆ. ಹೋಗ್ತೀನಿ, ಒಬ್ರು ಇಂಪಾರ್ಟೆಂಟ್ ಕ್ಲೈಂಟ್ ನ ಮೀಟ್ ಮಾಡೋದಿತ್ತು, ಅವ್ರನ್ನ ಮೀಟ್ ಮಾಡಾದ್ಮೇಲೆ ಪಾರ್ಲರ್ಗೆ ಹೊರಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಅದೇ ಟೈಮ್ಗೆ ಹಾ ಹೊರಟ್ರಪ್ಪ ಅಂತ ರಂಗನಾಥ್ ಅವ್ರು ಎಂಟ್ರಿ ಕೊಡ್ತಾರೆ. ಹೂನಪ್ಪ ಹೊರಟ್ವಿ ಅಂತ ಹೇಳಿ ರವಿ ಹಾಗೂ ಶ್ರುತಿ ಇಬ್ರು ಅಲ್ಲಿಂದ ಹೊರಡ್ತಾರೆ. ರೋಹಿಣಿ, ನೀನಿನ್ನ ಹೊರಡ್ಲಿಲ್ವಮ್ಮ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಈಗ ಹೊರಡ್ತೀನಿ ಮಾವ ಅಂತ ರೋಹಿಣಿ ಹೇಳ್ತಾಳೆ. ಮನೋಜ್ ಹೊರಟ್ನ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಬೆಳಿಗ್ಗೆನೆ ಬೇಗ ಎಪ್ಸಿ ಕಳಿಸ್ಬಿಟ್ಟೆ ಮಾವ ಅಂತ ರೋಹಿಣಿ ಹೇಳ್ತಾಳೆ. ಒಳ್ಳೇದಾಯ್ತಮ್ಮ, ಇನ್ ಸ್ವಲ್ಪ ದಿನ ನೀನೆ ಹೀಗೆ ಈ ಜವಾಬ್ದಾರಿನ ನೀನೇ ವಹಿಸ್ಕೊಂಡ್ಬಿಡು. ಮನೋಜ ಕೆಲ್ಸಕ್ ಬಾರ್ದೇ ಇರೋನೇನಲ್ಲ, ಕೆಲ್ಸಕ್ ಹೋಗ್ದೇ ಇರೋನು ಅಷ್ಟೇ, ಅವನ್ಗೆ ಜವಾಬ್ದಾರಿ ಬರ್ಸೋದು ನಿನ್ ಕೈಲೇ ಇದೆ ತಾಯಿ ಅಂತ ಹೇಳಿ ರಂಗನಾಥ್ ಅವರು ಅಲ್ಲೇ ಪೇಪರ್ ಓದ್ತಾ ಕೂತ್ಕೊಂತಾರೆ. ಅಯ್ಯೋ ಅಯ್ಯೋ, ತಲೆ ಸಿಡ್ದೋಗ್ತಾ ಇದೆ. ಅಮ್ಮ ರೋಹಿಣಿ, ತಲೆ ತುಂಬಾ ನೋವ್ತಾ ಇದೆಯಮ್ಮ, ಆ ಮೀನನ್ಗೆ ಹೇಳಿ ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಳಕ್ ಹೇಳು ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ಮೀನಾ ಮನೇಲಿ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಓ, ಮಹಾರಾಣಿ ಆಗ್ಲೇ ಊರ್ ಸುತ್ತಕ್ ಹೊರಟ್ಬಿಟ್ಲಾ ಅಂತ ಶಾಂತಿ ಹೇಳ್ತಾಳೆ. ದೇಶ ಸುತ್ತಬೇಕು, ಕೋಶ ಓದ್ಬೇಕು, ಅವಾಗ್ಲೇ ಅವಾಗ್ಲೇ ಜ್ಞಾನಾರ್ಜನೆ ಆಗೋದು ಕಣೆ. ಅವಳು ಬರೋದಿದ್ದೇ ಇರುತ್ತೆ, ಕಾಫಿ ಬೇಕಾದ್ರೆ ನೀನೇ ಹೋಗ್ ಮಾಡ್ಕೊಂಬಾ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏನ್ ಮಾಡೋದು, ಎಲ್ಲ ನನ್ ಕರ್ಮ, ನಾನೇ ಹೋಗ್ ಮಾಡ್ಕೊಂತೀನಿ ಅಂತ ಹೇಳಿ ಶಾಂತಿ ಹೋಗ್ತಾ ಇರ್ತಾಳೆ. ಆಗ ನನ್ಗೊಂದ್ ಲೋಟ ಮಾಡ್ಕೊಂಡ್ ತಗೊಂಬಾರೆ, ತುಂಬಾ ಸ್ಟ್ರಾಂಗ್ ಆಗಿರ್ಲಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇಷ್ಟೊತ್ತು ಏನ್ ಮಾಡ್ತಿದ್ರಿ ಅಂತ ಶಾಂತಿ ಕೇಳ್ತಾಳೆ. ಅಲ್ಲ, ಮಾಡ್ಕೊಡಕ್ ನೀನ್ ಇದೆಯಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆ ರೋಹಿಣಿ,
ಆ ಮಗು ಮತ್ತೆ ಅವ್ರ ಅಜ್ಜಿಗೆ ಟಿಫನ್ ಕೊಟ್ರೇನಮ್ಮ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಮವ, ಮೀನಾ ಅವರು ಬೆಳಿಗ್ಗೆನೆ ಕೊಟ್ರು ಅಂತ ರೋಹಿಣಿ ಹೇಳ್ತಾಳೆ. ನಂತರ ರೋಹಿಣಿ ಶಾಂತಿ ಹತ್ರ ಬಂದು, ಅತ್ತೆ ಅದು ಅಂತ ರಾಗ ಎಳಿತಿರ್ತಾಳೆ. ಏನಮ್ಮ, ಆ ಅಜ್ಜಿ ಮೊಮ್ಮಗ ಮನೆಯಿಂದ ಹೋಗೋ ಯೋಚನೆಯಲ್ಲಿ ಇದಾರೋ ಇಲ್ವಂತ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ಅವ್ರಿನ್ನೂ 1 ವಾರ ಇಲ್ಲೇ ಇರೋ ಹಾಗಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಇನ್ನೂ 1 ವಾರನಾ? ಇದಿಕ್ಕೆ ನಾನ್ ಬೇಡ ಅಂತ ಹೇಳಿದ್ದು. ಏ ಗುಂಗ್ರಿ, ಒಂದ್ ಕೆಲ್ಸ ಮಾಡು, ಅವ್ರಿಬ್ರನ್ನು ಕತ್ತಿಡ್ದು ಆಚೆ ತಳ್ಳು ಹೇಳ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಅದ್ನ ಕೇಳಿ ರೋಹಿಣಿ ಕೋಪ ಮಾಡ್ಕೊಂತಾಳೆ. ಏ ಅದ್ಯಾಕ್ ಹಂಗ್ ನೋಡ್ತಾ ಇದ್ಯಾ? ನಿನ್ ಕೈಲ್ ಆಗಲ್ಲ ಅಂದ್ರೆ ಹೇಳು, ನಾನೇ ಹೋಗಿ ಅವ್ರಿಬ್ರದ್ದು ಕತ್ತಿಡ್ದು ಆಚೆ ದಬ್ತೀನಿ ಅಂತ ಶಾಂತಿ ಹೋಗ್ತಿರ್ತಾಳೆ. ಆಗ ರೋಹಿಣಿ ಶಾಂತಿನ ತಡ್ದು, ಅತ್ತೆ, ನೀವೇನಾದ್ರೂ ಹೀಗೋಗಿ ಗಲಾಟೆ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಸೂರ್ಯ ಅವ್ರಿಗೇನಾದ್ರೂ ಗೊತ್ತಾಯ್ತು ಅಂತ ಹೇಳಿದ್ರೆ ಅವ್ರನ್ನ ಇನ್ನೂ 1 ವಾರ ಇಲ್ಲೇ ಇಡ್ಸ್ಕೊಂಡ್ಬಿಡ್ತಾರೆ. ಅವಾಗ ಏನ್ ಮಾಡ್ತೀರಾ ಹೇಳಿ ಅಂತ ರೋಹಿಣಿ ಕೇಳ್ತಾಳೆ. ಅದು ಸರಿನೇ, ಅವ್ನ್ ಹಾಗ್ ಮಾಡಿದ್ರೆ ಆಶ್ಚರ್ಯ ಏನಿಲ್ಲ. ಅಲ್ಲ, ಈಗ ಏನ್ ಮಾಡೋದು ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಅತ್ತೆ, ಅದಕ್ ನನ್ನತ್ರ ಒಂದು ಪ್ಲಾನ್ ಇದೆ ಅಂತ ರೋಹಿಣಿ ಹೇಳ್ತಾಳೆ. ಏನಮ್ಮ ಅದು ಅಂತ ಶಾಂತಿ ಕೇಳ್ತಾಳೆ. ಅತ್ತೆ, ನಮ್ಮನೆಗ್ ಯಾರಾದ್ರೂ ನೆಂಟ್ರು ಬಂದಿದ್ದು ಅವ್ರ ಕಡೆಗೆ ಯಾರು ಗಮನ ಕೊಡ್ದೆ ಅವ್ರ ಪಾಡಿಗೆ ಅವ್ರ ಕೆಲ್ಸ ಅಂತ ಹೊರಗಡೆಗೆ ಹೋದ್ರೆ ಅವ್ರಿಗ್ ಬೇಜಾರಾಗತ್ತೆ. ಸ್ವಲ್ಪ ಹೊತ್ತು ನೋಡಿ ಅವ್ರಿಗೂ ಬೇಜಾರಾಗಿ ಅವರೇ ಮನೆಯಿಂದ ಆಚೆ ಹೋಗ್ತಾರೆ. ಅತ್ತೆ, ಈಗ್ಲೂ ನಾವು ಅದನ್ನೇ ಮಾಡ್ಬೇಕು ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲ ಕಣಮ್ಮ, ಅವ್ರು ನಮ್ಮನೆಗ್ ಬಂದಿರೋದು, ಇವ್ರಿಗೆ ಎದ್ರಿಕೊಂಡು ನಾವ್ಯಾಕ್ ಮನೆ ಬಿಟ್ಟು ಹೋಗ್ಬೇಕು ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ಮನೇಲಿ ಯಾರೂ ಇಲ್ಲ ಅಂದ್ರೆ ನಾನೇ ಅವ್ರ ಜೊತೆ ಮಾತಾಡಿ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ. ಮೀನಾ ಬೇರೆ ಮನೇಲಿಲ್ಲ. ಸೂರ್ಯ ಅವರು ಟ್ರಿಪ್ ಬಂದ್ರೆ ಆಚೆ ಹೋಗ್ತಾರೆ. ಸಂಜೆವರೆಗೂ ನೀವು ಮಾವನ್ ಕರ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ರೆ ನಾನು ಆ ಅಜ್ಜಿ ಮೊಮ್ಮಗ ಇಬ್ಬರನ್ನು ಹೊರಗಡೆ ಹಾಕ್ಬಿಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಐಡಿಯಾ ಏನೋ ಚೆನ್ನಾಗೇ ಇದೆ, ಆದ್ರೆ ನಿಮ್ ಮಾವನ ಹೇಗೆ ಹೊರಗಡೆ ಕರ್ಕೊಂಡು ಹೋಗೋದು ಅಂತ ಶಾಂತಿ ಕೇಳ್ತಾಳೆ. ಅತ್ತೆ, ದೂರದಲ್ಲಿರೋ ಯಾವ್ದಾದ್ರು ದೇವಸ್ಥಾನದ ಹೆಸರೇಳಿ ಕರ್ಕೊಂಡು ಹೋಗ್ಬಿಡಿ. ಮೀನಾ ಸೂರ್ಯ ಇಬ್ರು ಮನೇಲೇ ಇದ್ರೆ ಅವ್ರನ್ನ ಆಚೆ ಹೋಗೋಕೆ ಬಿಡೋದೇ ಇಲ್ಲ. ನೀವ್ ಹಿಂಗೆ ಯೋಚನೆ ಮಾಡ್ತಾ ಇದ್ರೆ ಅಷ್ಟೇ ಟೈಮ್ ವೇಸ್ಟ್ ಆಗುತ್ತೆ, ಹೋಗ್ಲಿ ಬಿಡಿ ಅಂತ ರೋಹಿಣಿ ಹೇಳ್ತಾಳೆ. ಆಯ್ತು ಬಿಡು, ನಾನ್ ನೋಡ್ಕೊಂತೀನಿ. ಒಂದೊಳ್ಳೆ ಕಾಫಿ ಕೊಟ್ಟು ಆ ಕಾಫಿ ಒಳಗಡೆಗೆ ಅವ್ರನ್ನ ಅಜ್ಜಿ ಬಿಟ್ಟು ಯಾವ್ದಾದ್ರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಶಾಂತಿ ಹೇಳ್ತಾಳೆ. ನೆಕ್ಸಿನಲ್ಲಿ, ರೀ, ಕಾಫಿ ತಕೊಳ್ಳಿ ಅಂತ ಶಾಂತಿ ರಂಗನಾಥ್ ಅವ್ರಿಗೆ ಕಾಫಿ ಕೊಡ್ತಾಳೆ. ಇಷ್ಟೊಂದು ಪ್ರೀತಿಯಿಂದ ಕೊಡ್ತಾ ಇದೀಯ ಅಂದ್ರೆ ರುಚಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ರಂಗನಾಥ್ ಅವರು ಕಾಫಿ ಇಡ್ಸ್ಕೊಂತಾರೆ. ರೀ, ಬೇಗ ಬೇಗ ಕಾಫಿ ಕುಡ್ದು ಸ್ವಲ್ಪ ರೆಡಿಯಾಗಿ ಬನ್ನಿ, ಹೊರಗಡೆ ಹೋಗೋಣ ಅಂತ ಶಾಂತಿ ಹೇಳ್ತಾಳೆ. ಹೊರಗಡೆನಾ? ಎಲ್ಲಿಗೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದು ದೇವಸ್ಥಾನಕ್ಕೆ ಹೋಗ್ಬೇಕ್ರಿ, ದೇವಸ್ಥಾನಕ್ಕೆ ಅಂತ ಶಾಂತಿ ಹೇಳ್ತಾಳೆ. ಪಕ್ಕದ ಬೀದಿಲಿರೋ ದೇವಸ್ಥಾನಕ್ಕೆ ಹೋಗಕ್ಕೆ ನಾನ್ ಯಾಕೆ ನಿನ್ ಜೊತೆ ಬರ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಯ್ಯೋ, ಪಕ್ಕದಲ್ಲಿರೋ ದೇವಸ್ಥಾನ ಅಲ್ಲ, ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಅಂತ ಶಾಂತಿ ಹೇಳ್ತಾಳೆ. ಮೈಸೂರು ಚಾಮುಂಡಿ ಬೆಟ್ಟಕ್ಕೆ? ಅದೇನದು ದಿಢೀರ್ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದು ಮನೋಜ್ಗೆ ಬಿಸ್ನೆಸ್ ಚೆನ್ನಾಗಾದ್ರೆ ಮಡ್ಲಕ್ಕಿ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ, ಹೋಗ್ ಕೊಟ್ಬಿಟ್ ಬರೋಣ ಬನ್ನಿ ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ, ಇದೇನೇ ಇದು ದಿಢೀರ್ ಅಂತ ನಿಂತ್ ಕಾಲಲ್ಲೇ ಹೊರಡ್ಬೇಕು ಅಂದ್ರೆ ನನ್ ಕೈಲಾಗಲ್ಲಪ್ಪ, ಬೇಕಾದ್ರೆ ನೀನೇ ಹೋಗಿದ್ ಬಾ. ಹರ್ಕೆ ತೀರ್ಸಕ್ಕೆ 12 ವರ್ಷ ಟೈಮ್ ಇರುತ್ತೆ, ಆಮೇಲೆ ಹೋಗೋಣ ಬಾ ನಿಧಾನಕ್ಕೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಯ್ಯೋ, ಇಬ್ರು ಬಂದು ಕಾಣಿಕೆ ಅರ್ಪಿಸ್ತೀವಿ ಅಂತ ಬೇಡ್ಕೊಂಡ್ಬಿಟ್ಟಿದ್ರಿ, ಹಿಂಗ್ ಹೋಗಂಗ್ ಬಂದ್ಬಿಡೋಣ ಬನ್ನಿ ಅಂತ ಶಾಂತಿ ಹೇಳ್ತಾಳೆ. ಜೊತೆಲ್ ಬರ್ತೀನಿ, ಜೊತೆಲ್ ಬರ್ತೀನಿ ಅಂತ ನೀನು ಯಾರನ್ ಕೇಳೆ ಪರ್ಮಿಷನ್ ತಗೊಂಡೆ? ನನ್ನೊಂದ್ ಮಾತ್ ಕೇಳ್ಬೇಕಾಗಿತ್ತು ತಾನೇ? ಹರ್ಕೆ ಅಂತ ಇದ್ದಾಗ ಗಂಡಸ್ರು ಹೆಂಗೆ ಹೋದ್ರು ನಮ್ ಹಿಂದೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ತಾನೇ ನಿಮ್ ಹೆಂಗಸ್ರಿಗೆ. ನಾನ್ ಬರಲ್ಲ ಹೋಗೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಯ್ಯೋ, ನೀವು ಆ ಸೂರ್ಯನ್ ತರ ಆಡ್ಬೇಡ್ರಿ, ನಮ್ ಮಗ ಮನೋಜ ಚೆನ್ನಾಗಿರ್ಬೇಕು ಅಂತ ತಾನೇ ನಾನ್ ಹರಕೆ ಹೊತ್ಕೊಂಡಿರೋದು. ಇದೇ ಆ ಸೂರ್ಯನ್ ಬಗ್ಗೆ ಆಗಿದ್ದಿದ್ರೆ ನೀವೀಗೆಲ್ಲ ಮಾತಾಡ್ತಿದ್ರ ಅಂತ ಶಾಂತಿ ಕೇಳ್ತಾಳೆ. ಶುರು ಹಚ್ಕೊಂಡ್ಬಿಟ್ಯಾ? ಅಪ್ಪ ಮಕ್ಳ ಮಧ್ಯೆನೆ ಮೇಲು ಕೀಳು ಅಂತ ಭಿನ್ನಾಭಿಪ್ರಾಯ ತರ್ತಿಯಲ್ಲೇ ಭಿನ್ನಾಣ್ಗಿತ್ತಿ. ಸರಿ ಆಯ್ತು, ದೇವಸ್ಥಾನಕ್ ತಾನೇ, ಬರ್ತೀನ್ ಬಿಡು. ಶರ್ಟ್ ಇದೇ ಆಗುತ್ತೆ, ಪ್ಯಾಂಟ್ ಸಿಗಿಸ್ಕೊಂಡ್ ಬರ್ತೀನಿ ತಡಿ ಒಂದ್ ನಿಮಿಷ ಅಂತ ಹೇಳಿ ರಂಗನಾಥ್ ಅವರು ಕಾಫಿ ಕುಡಿತಿರ್ತಾರೆ. ಅಯ್ಯೋ ಸಾಕು, ಬಂದ್ಮೇಲೆ ಕೊಡ್ತೀನಿ ಹೋಗ್ರಿ ಅಂತ ಹೇಳಿ ರಂಗನಾಥ್ ಅವರು ಕುಡಿತಿದ್ ಕಾಫಿನ ಶಾಂತಿ ಕಿತ್ಕೊಂತಾಳೆ. ಎಂತ ಜನ್ಮವಪ್ಪ, ಗಂಡು ಜನ್ಮ. ನಾವೇ ಕಾಫಿ ಮಾಡ್ಕೊಂಡು ನಾವೇ ಮಕ್ಳರಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ರಂಗನಾಥ್ ಅವರು ಗುಣಕೊಂಡು ಒಳಗಡೆ ಹೋಗ್ತಾರೆ. ನೆಕ್ಸಿನಲ್ಲಿ ರಂಗನಾಥ್ ಅವರು ರೆಡಿಯಾಗಿ ಹೋಗ್ತಾ ಇರ್ತಾರೆ. ಆಗ ಅಪ್ಪ ಅಂತ ಸೂರ್ಯ ಬರ್ತಾನೆ. ಸೂರ್ಯ ನೋಡಿ, ಯಾಕೋ ನಿನ್ ಕೆಲ್ಸಕ್ ಹೋಗ್ಲಿಲ್ವೇನೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಪ್ಪ, ಇವಾಗ ಟ್ರಿಪ್ ಬಂತು, ಹೊರಡೋಣ ಅಂತ ಬಂದೆ ಅಪ್ಪ ಅಂತ ಸೂರ್ಯ ಹೇಳ್ತಾನೆ. ನಾನೇ ಒಂದು ಟ್ರಿಪ್ ಕೊಡೋಣ ಅಂತ ಇದ್ನಲ್ಲೋ ನಿನ್ಗೆ ಮೈಸೂರ್ಗೆ ಇವತ್ತು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಮೈಸೂರ್ಗ ಅಂತ ಸೂರ್ಯ ಕೇಳ್ತಾನೆ. ಹೌದು ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏನ್ ಸಮಾಚಾರ ಅಂತ ಸೂರ್ಯ ಕೇಳ್ತಾನೆ. ಏನೂ ಇಲ್ಲ, ಮನೋಜಂದೇನೋ ಹರಕೆ ತೀರಿಸ್ತೀನಿ ಅಂತ ಇವಳು ಅನ್ಕೊಂಡಿದ್ಲಂತೆ, ಅದಕ್ಕೆ ಮೈಸೂರ್ಗೆ ಹೊರಟಿದೀವಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಓ, ನಮ್ಮೂರಲ್ಲಿರೋ ದೇವ್ರುಗಳೆಲ್ಲ ಇವ್ನ್ಗೆ ಒಳ್ಳೇದ್ ಮಾಡಲ್ಲ ಅಂತ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ರಂತ, ಅದಕ್ಕೆ ಹೊರಗಡೆ ದೇವ್ರಿಗೆ ಪಿಟಿಷನ್ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಸೂರ್ಯ ನಗ್ತಾ ಇರ್ತಾನೆ. ಸುಮ್ನೆ ಏನೇನೋ ಮಾತಾಡಿ ತಲೆ ಕೆಡ್ಸ್ಬೇಡ ಅಂತ ಹೇಳಿ ಅಂತ ಶಾಂತಿ ಹೇಳ್ತಾಳೆ. ಮಗನ್ಗೆ ಶಾಪ್ ಓಪನ್ ಆಗಿ ಒಳ್ಳೇದಾಗ್ಲಿ ಅಂತ ಹರಕೆ ಹೊತ್ಕೊಂಡಿದ್ಲಂತೆ, ಓಪನ್ ಆಯ್ತಲ್ಲ, ಅದಕ್ಕೆ ಈಗ ನನ್ನನ್ ಕರ್ಕೊಂಡು ಹೊರಟಿದ್ದಾಳೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ.
ಅಪ್ಪ ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀಯಾ? ಈ ಟ್ರಿಪ್ ಮುಗಿಸ್ಕೊಂಡ್ ಬಂದು ನಾನೇ ಕರ್ಕೊಂಡ್ ಹೋಗ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಯ್ತು ಹಂಗೆ ಆಗ್ಲಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏನು ಬೇಕಾಗಿಲ್ಲ. ಇವ್ನು ನಮ್ ಜೊತೆಗ್ ಬಂದ್ರೆ ಬಾಯಿಗೆ ಬ್ರೇಕೇ ಇಲ್ದಂಗೆ ಏನೇನೋ ಮಾತಾಡ್ತಾ ಇರ್ತಾನೆ. ದೇವಸ್ಥಾನಕ್ ಹೋಗ್ಬೇಕಾದ್ರೆ ಮನ್ಸು, ಬುದ್ಧಿ 2 ಪ್ರಶಾಂತವಾಗಿರ್ಬೇಕು. ನಾವು ಬಸ್ಸಲ್ಲೇ ಹೋಗೋಣ ಬನ್ನಿ. ನನ್ಗೆಂಗೂ ಫ್ರೀ ಟಿಕೆಟ್ ಇದೆ ಅಂತ ಶಾಂತಿ ಹೇಳ್ತಾಳೆ. ಪ್ರಶಾಂತವಾಗಿ, ಅದು ನಿನ್ ಜೊತೆ. ಆಯ್ತಾಯ್ತು ಹೋಗ್ಲಿ ಬಿಡಪ್ಪ. ನಾವ್ ಹೋಗ್ ಬರ್ತೀವಿ. ನೀನು ನಿನ್ ಕೆಲ್ಸ ನೋಡ್ಕೊ ಹೋಗು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏ ಅಪ್ಪ, ನೀನ್ ಅವ್ರ ಜೊತೆಗ್ ಹೋದ್ರೆ ಅವ್ರೇನೋ ಪ್ರಶಾಂತವಾಗಿ ಇರ್ತಾರಪ್ಪ. ಆದ್ರೆ ನಿನ್ನ ಪ್ರಶಾಂತತೆನೆಲ್ಲ ಕಿತ್ಕೊಂಡ್ಬಿಡ್ತಾರೆ. ನಿನ್ ಜೀವ ತಿಂದಾಕ್ಬಿಡ್ತಾರೆ. ಹುಷಾರಪ್ಪ ಅಂತ ಸೂರ್ಯ ಹೇಳ್ತಾನೆ. ಹೊರಡೋ ಹೊರಡೋ, ನಾವ್ ಹೋಗ್ ಬರ್ತೀವಿ. ನೀನು ನಿನ್ ಕೆಲ್ಸ ನೋಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏ ಪೌಡ್ರು, ನೀನು ಇವ್ರ ಜೊತೆ ಹೋಗ್ತಾ ಇದೀಯಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ, ನಾನೀಗ ಪಾರ್ಲರ್‌ಗೆ ಹೋಗ್ಬೇಕು ಅಂತ ರೋಹಿಣಿ ಹೇಳ್ತಾಳೆ. ಹೌದೇ? ಓಹೋಹೋಹೋ! ಏನಿದು ಗಂಡಪ್ಪನಿಗೆ ಹರಕೆ ಹೊತ್ಕೊಂಡಿದ್ದಾರೆ ಅಂತ ಇವ್ರು ಹೇಳ್ತಾವ್ರೆ. ಹೆಂಡ್ರಮ್ಮನು ಪಾರ್ಲರ್‌ಗೆ ಹೋಗ್ತೀನಿ ಅಂತ ಹೇಳ್ತಾವಳೆ. ಎಲ್ಲೋ ಮಿಸ್ ಹೊಡಿತಾ ಇದ್ಯಲ್ಲ, ಏನದು ಅಂತ ಸೂರ್ಯ ಕೇಳ್ತಾನೆ. ಮಿಸ್ಸು ಹೊಡಿತಿಲ್ಲ, ಟೀಚರು ಹೊಡಿತಿಲ್ಲ ಕಣ. ನಿಂದೊಳೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಬರ್ತೀರಾ ಅಥವಾ ಹಿಂಗೆ ಮಾತಾಡ್ಕೊಂಡಿರ್ತೀರಾ ಅಂತ ಶಾಂತಿ ಹೇಳ್ತಾಳೆ. ಸರಿ ಕಣ, ನಾವಿನ್ ಹೊರಡ್ತೀವಿ. ನೀನು ನಿಧಾನಕ್ಕೆ ನಿನ್ ಕೆಲ್ಸಕ್ ಹೋಗು ಅಂತ ಹೇಳಿ ರಂಗನಾಥ್ ಅವ್ರು ಅಲ್ಲಿಂದ ಹೊರಡ್ತಾರೆ. ನೆಕ್ಸ್ಟ್ ಸೀನ್‌ನಲ್ಲಿ ಅಜ್ಜಿ, ನಾವು ಊರ್ಗೆ ಯಾವತ್ ಹೋಗೋದು ಅಂತ ಕ್ರಿಶ್ ಕೇಳ್ತಾನೆ. ಹೋಗೋಣ ಕಂದ. ಈ ಬ್ಯಾಂಡೇಜ್ ತೆಗಿತಾ ಇದ್ದಾಗೆ ನಾವು ಊರ್ಗೋಗೋಣ ಅಂತ ಪ್ರಮೀಳಾ ಹೇಳ್ತಾಳೆ. ಈ ಬ್ಯಾಂಡೇಜ್ ತಾನೇ, ನಾನೇ ತೆಗೆದ್ಬಿಡ್ಲಾ ಅಂತ ಕ್ರಿಶ್ ಹೇಳ್ತಾನೆ. ಅಯ್ಯಯ್ಯೋ ಬೇಡ ಕ್ರಿಶ್, ಇದು ಡಾಕ್ಟರ್ ತೆಗಿಬೇಕು. ಅವ್ರು ತೆಗಿತಿದ್ದಾಗೆ ನಾವು ಊರ್ಗೋಗೋಣ ಅಂತ ಪ್ರಮೀಳಾ ಹೇಳ್ತಾಳೆ. ಸೂರ್ಯ ಫೋನ್ ಕಾಲಲ್ಲಿ ಮಾತಾಡ್ಕೊಂಡು ಸರ್ ಈಗ ಬಂದೆ ಸರ್, ಇನ್ನೇನ್ ಬಂದೆ ಅಂತ ಹೇಳಿ ಸೂರ್ಯ ಹೋಗ್ತಾ ಇರ್ತಾನೆ. ಆಗ ಸೂರ್ಯ ಕೆಲ್ಸಕ್ಕೆ ಹೋಗ್ತಿದ್ದೀನಪ್ಪ ಅಂತ ಪ್ರಮೀಳಾ ಕೇಳ್ತಾಳೆ. ಹೌದಮ್ಮ, ಒಂದು ಟ್ರಿಪ್ ಬಂದಿದೆ, ಹೋಗ್ ಬಂದ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅಂಕಲ್, ನಾನು ನಿಮ್ ಜೊತೆ ಬರ್ಲಾ ಅಂತ ಕ್ರಿಶ್ ಹೇಳ್ತಾನೆ. ಈಗ ಬೇಡಮ್ಮ, ಡಾಕ್ಟ್ರು ನಿನ್ಗೆ ರೆಸ್ಟ್ ಮಾಡಕ್ ಹೇಳಿದಾರಲ್ವಾ, ನಾಳೆ ಬ್ಯಾಂಡೇಜ್ ತೆಗೆದ್ಮೇಲೆ ನಾನ್ ನಿನ್ನ ಆಚೆ ಟಾಟಾ ಕರ್ಕೊಂಡು ಹೋಗ್ತೀನಿ ಅಂತ ಸೂರ್ಯ ಹೇಳ್ತಾನೆ. ನನ್ನ ಪಾರ್ಕ್‌ಗೆ ಕರ್ಕೊಂಡು ಹೋಗ್ತೀರಾ ಅಂತ ಕ್ರಿಶ್ ಕೇಳ್ತಾನೆ. ಆಟ ಆಡ್ಬೇಕಾ ಪುಟ್ಟ? ಸರಿ ಆಯ್ತು, ನಾಳೆ ನಾನ್ ನಿನ್ನ ಪಾರ್ಕ್‌ಗೆ ಕರ್ಕೊಂಡು ಹೋಗ್ತೀನಿ ಆಯ್ತಾ ಅಂತ ಸೂರ್ಯ ಹೇಳ್ತಾನೆ. ನಂತರ ಅಮ್ಮ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಮೀನಾ ಮನೆಗ್ ಬಂದ್ಬಿಡ್ತಾಳೆ. ಇದನ್ನ ಮನೆ ಅನ್ಕೊಂಬೇಡಿ, ದೇವಸ್ಥಾನ. ದೇವ್ರಿರೋ ಸ್ಥಾನ ಅನ್ಕೊಳ್ಳಿ. ಇದಕ್ಕೆಲ್ಲ ಯಾರ್ ಕಾರಣ ಅನ್ನೋದು ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಏನ್ ಗೊತ್ತಾಗತ್ತೆ? ಹೇಗ್ ಗೊತ್ತಾಗತ್ತೆ ಅಂತ ಪ್ರಮೀಳಾ ಕೇಳ್ತಾಳೆ. ಗುದ್ಕೊಂಡೋಗಿರೋ ಮಹಾನುಭಾವ ಯಾರು ಅಂತ ಗೊತ್ತಾಗತ್ತೆ. ಆ ನನ್ನ ಮಗ ಯಾರು ಅಂತ ನನಗ್ ಗೊತ್ತಾದ್ರೆ 2 ಗುಡ್ದ ತಿಥಿ ವಡೆ ಫಿಕ್ಸು ಅಂತ ಸೂರ್ಯ ಹೇಳ್ತಾನೆ. ಸರಿ ಅಂಕಲ್, ನೀವು ಕೆಲ್ಸಕ್ಕೆ ಹೋಗಿ ಬೇಗ ಬನ್ನಿ ಅಂತ ಕ್ರಿಶ್ ಹೇಳ್ತಾನೆ. ಸರಿ ಪುಟ್ಟ ಬಾಯ್ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಸೂರ್ಯ ಹೋಗಿದ್ನ ನೋಡಿ ರೋಹಿಣಿ ತನ್ನ ರೂಮ್‌ಗೆ ಹೋಗ್ತಾಳೆ. ನಂತರ ಸೂರ್ಯ ಮತ್ತೆ ವಾಪಸ್ ಬರ್ತಾನೆ. ಯಾಕಪ್ಪ ಸೂರ್ಯ, ಏನಾದ್ರೂ ಮರ್ತಿದ್ಯೇನಪ್ಪ ಅಂತ ಪ್ರಮೀಳಾ ಕೇಳ್ತಾಳೆ. ಇಲ್ಲಮ್ಮ, ಟ್ರಿಪ್ ಕ್ಯಾನ್ಸಲ್ ಆಗೋಯ್ತು ಅಂತ ಸೂರ್ಯ ಹೇಳ್ತಾನೆ. ಅಯ್ಯಯ್ಯೋ ಪಾಪ ಅಂತ ಪ್ರಮೀಳಾ ಹೇಳ್ತಾಳೆ. ಏನು ಮಾಡಕ್ಕಾಗೋದಿಲ್ಲ. ಮೀನಾನು ಮನೇಲಿಲ್ಲ. ಪಾಪ ನೀವೊಬ್ರೇ ಕ್ರಿಶ್ ಜೊತೆ ಇದ್ದೀರಾ. ನಾನಿದ್ರೆ ನಾನಾದ್ರೂ ಇವನ್ ಜೊತೆ ಆಟ ಆಡ್ಬೋದು. ಅಲ್ವೇನೋ ಕ್ರಿಶ್ ಅಂತ ಸೂರ್ಯ ಕ್ರಿಶ್ ಜೊತೆ ಆಟ ಆಡ್ತಿರ್ತಾನೆ. ಸೂರ್ಯ ಮತ್ತೆ ವಾಪಸ್ ಬಂದಿದ್ನ ನೋಡಿ ರೋಹಿಣಿ ತನ್ನ ಪ್ಲಾನ್ ಫ್ಲಾಪ್ ಆಗ್ತಿದೆ ಅಂತ ತಲೆ ಕೆಚ್ಕೋತಿರ್ತಾಳೆ. ನಮ್ಗೋಸ್ಕರ ನಿಮ್ ಕೆಲ್ಸ ಹಾಳ್ ಮಾಡ್ಕೊಂಬೇಡಿಪಾ ಅಂತ ಪ್ರಮೀಳಾ ಹೇಳ್ತಾಳೆ. ಹಾಗೆಲ್ಲ ಏನಿಲ್ಲಮ್ಮ. ಟ್ರಿಪ್ ಏನಾದ್ರೂ ಬಂದ್ರೆ ಫೋನ್ ಬರುತ್ತೆ. ಅವಾಗ್ ನಾನು ಹೋಗ್ತೀನಿ ಅಂತ ಸೂರ್ಯ ಹೇಳ್ತಾನೆ. ನಂತರ ಈಗ ಮೀನಾ ಹೇಳ್ದಾಗೆ ಹೊರಗೋಗ್ಬೇಕು ಅನ್ಸುತ್ತೆ. ಎಲ್ಲಿಗೋಗೋಣ ಅಂತ ಸೂರ್ಯ ಕೇಳ್ತಾನೆ. ಮೂವಿಗೋಗೋಣ ಅಂತ ಕ್ರಿಶ್ ಹೇಳ್ತಾನೆ. ನೀನೆಂಗೋ ಸಿನಿಮಾ ನೋಡಕ್ಕಾಗತ್ತೆ? ನಿನ್ ಕಣ್ಣಿಗೆ ಬ್ಯಾಂಡೇಜ್ ಹಾಕಿದಾರಲ್ಲ ಅಂತ ಸೂರ್ಯ ಹೇಳ್ತಾನೆ. ನಾನು ಕಿವಿಲ್ ಕೇಳಿಸ್ಕೊಂತೀನಿ ಅಂತ ಕ್ರಿಶ್ ಹೇಳ್ತಾನೆ. ಓ ಹಾಗಾ ಅಂತ ಸೂರ್ಯ ಹೇಳ್ತಾನೆ. ನಾನು ಹೋಮ್ ವರ್ಕ್ ಮಾಡುವಾಗ ಟಿವಿಲ್ ಬರೋದ್ನ ಕೇಳಿಸ್ಕೊಂಡೇ ಹೋಮ್ ವರ್ಕ್ ಮಾಡೋದು ಅಂತ ಕ್ರಿಶ್ ಹೇಳ್ತಾನೆ. ಜಾಣ ಕಣೋ ನೀನು, ಗುಡ್ ಬಾಯ್. ಅದನ್ನೆಲ್ಲ ಆಮೇಲೆ ನೋಡೋಣ. ಈಗ ಅಂಕಲ್ ಫೋನಲ್ಲಿ ಸಾಂಗ್ ಹಾಕ್ತಾರೆ, ಅದನ್ ಕೇಳಿಸ್ಕೊ ಆಯ್ತಾ ಅಂತ ಸೂರ್ಯ ಹೇಳ್ತಾನೆ. ಇವನು ಮನೇಲೇ ಇರೋ ಹಾಗೆ ಕಾಣಿಸುತ್ತೆ. ಹೇಗೆ ಇವ್ನ ಮನೆಯಿಂದ ಆಚೆ ಕಳಿಸೋದು ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ನಂತರ ರೋಹಿಣಿ ಪೂಜಾಗೆ ಕಾಲ್ ಮಾಡ್ತಾಳೆ. ಹಲೋ ಹೇಳೇರೋ ಅಂತ ಪೂಜಾ ಹೇಳ್ತಾಳೆ. ಮೀನಾ ಮನೆಗ್ ಬಂದ್ಲಾ ಅಂತ ರೋಹಿಣಿ ಕೇಳ್ತಾಳೆ. ಬರ್ತಾ ಇದೀನಿ ಅಂತ ಕಾಲ್ ಮಾಡಿದ್ಲು. ಮೋಸ್ಟ್ಲಿ ಇನ್ನೇನೋ ಬರ್ತಾಳೆ ಅನ್ಸತ್ತೆ. ಸೂರ್ಯ ಅಲ್ಲಿಂದ ಹೊರಟ್ನಾ ಅಂತ ಪೂಜಾ ಕೇಳ್ತಾಳೆ. ಲೇಯ್, ಇಲ್ಲ ಕಣೆ, ಕ್ರಿಶ್ ಪಕ್ಕನೆ ಕಲ್ಲು ಬಂಡೆ ಕೂತಂಗ್ ಕೂತಿದಾನೆ. ಬಂದಿರೋ ಟ್ರಿಪ್ಪು ಕ್ಯಾನ್ಸಲ್ ಆಗೋಗಿದೆ. ನೆಕ್ಸ್ಟ್ ಟ್ರಿಪ್ ಯಾವಾಗ್ ಬರುತ್ತೋ, ಇವನ್ ಮನೆಯಿಂದ ಯಾವಾಗ ಆಚೆ ಹೋಗ್ತಾನೆ ಅಂತ ಗೊತ್ತಾಗ್ತಿಲ್ಲ ಕಣೆ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಸರಿ, ನೀನ್ ಟೆನ್ಷನ್ ಆಗ್ಬೇಡ, ನಾನೇ ಏನಾದ್ರೂ ಮಾಡ್ತೀನಿ ಅಂತ ಪೂಜಾ ಹೇಳ್ತಾಳೆ. ಲೇಯ್, ನೀನೇನೇ ಮಾಡ್ತೀಯ ಅಂತ ರೋಹಿಣಿ ಕೇಳ್ತಾಳೆ. ನನ್ ಫ್ರೆಂಡ್ಗೆ ಕಾಲ್ ಮಾಡಿ ಕಾರ್ ಬುಕ್ ಮಾಡಿಸ್ತೀನಿ ಕಣೆ ಅಂತ ಪೂಜಾ ಹೇಳ್ತಾಳೆ. ಲೇಯ್, ಸೂಪರ್ ಐಡಿಯಾ ಅಂತ ರೋಹಿಣಿ ಹೇಳ್ತಾಳೆ. ಸರಿ, ನಾನ್ ಅವನ್ ಬಗ್ಗೆ ನೋಡ್ಕೊಂತೀನಿ. ನೀನ್ ಆಗ್ಬೇಕಾಗಿರೋ ಕೆಲ್ಸ ನೋಡು ಅಂತ ಪೂಜಾ ಹೇಳ್ತಾಳೆ. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ವೀಕ್ಷಕರೇ. ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.